ದಾವಣಗೆರೆಯ ಸಾರ್ವಜನಿಕರಲ್ಲಿ ಒಂದು ಕ್ಷಮೆ ನಾವು ನಿಮ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ದೀವಿ. ದಯವಿಟ್ಟು ಇದಕ್ಕೆ ಸರ್ಕಾರದಲ್ಲಿ ಕಾರ್ಯಕರ್ತರು ಇಂಥ 30 ವರ್ಷಗಳಿಂದ ಯಾವ್ಯಾವ ತರದ ಹೋರಾಟಗಳನ್ನು ಮಾಡಿದ್ದೀವಿ. ದಾವಣಗೆರೆ ಜನತೆ ನೋಡಿದ್ರಿ, ಕರ್ನಾಟಕ ಸರ್ಕಾರಗಳು ಎಲ್ಲರೂ ಕೂಡ ಎಲ್ಲ ಸರ್ಕಾರಗಳು ಕೂಡ ನಮ್ಮ ಮತಗಳನ್ನ ತಗೊಂಡು ನಮ್ಮ ಓಟುಗಳನ್ನು ತಗೊಂಡು ಚುನಾವಣಾ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಮಾನವರ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂಥ ಹೇಳಿಕೊಂಡೆ ನಮಗೆ ಕಣ್ಣಿಗೆ ಮಣ್ಣೆಚ್ಚಿ ಕೂಡ ಕೇವಲ ಒಂದು ಸರ್ಕಾರ ಅಲ್ಲ, ಎಲ್ಲಾ ಸರ್ಕಾರಗಳು ನಮಗೆ ವಂಚನೆ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ನಮ್ಮನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ನಾವು ಅನೇಕ ಜನ ನೋಡಿ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡುವಾಗ ಹುಬ್ಬಳ್ಳಿಯಲ್ಲಿ 2016 ಯಾವ ಜೀವ ಕೊಡ್ತಾರೆ ಇವರಿಗೆ? ಹೋರಾಟಕ್ಕೋಸ್ಕರ ಈ ಸಮಯಕ್ಕೋಸ್ಕರ ಸತ್ತವರು ಅವ್ರು ಯಾರು ನ್ಯಾಯ ಕೊಡಿಸ್ತಾರೆ? ಇಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ನಾಳಿನ ಸಚಿವ ಸಂಪುಟದಲ್ಲಿ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಆದ್ರೆ ಕಥೆಯನ್ನ ಅದ್ರ ದುಷ್ಪರಿಣಾಮಗಳನ್ನ ತಾವುಗಳೆಲ್ಲ ಎದುರಿಸಬೇಕಾಗುತ್ತೆ. ಅದಕ್ಕೆಲ್ಲ ನೀವು ಸನ್ನದ್ಧರಾಗಬೇಕು. ನಾವು ಕೂಡ ತಯಾರತ್ತೆ, ಎನಿ ಟೈಮ್ ತಯಾರಿದ್ವಿ. ನೀವು ಮಾತ್ರ ಅದಕ್ಕೆ ರೆಡಿ ಇದೆ. ನೀವೇ ಬೀಗ ಹಾಕೊಂಡ್ಬಿಟ್ಟಿರ ಸಾಕು. ಇಷ್ಟು ಭಯ ಇದ್ರೆ ಸಾಕು. ಆ ಭಯ ಬೇಕಾಗಿಲ್ಲ ನಮಗೆ. ನಮ್ಮ ನ್ಯಾಯ ನಮಗೆ ಕೊಡಿ, ಇಷ್ಟೇ ನಾವು ಒತ್ತಾಯ ಮಾಡಿದ್ರೆ. ಯಾವುದೇ ಕಾರಣಕ್ಕೂ ಯಾವತ್ತೂ ವಿರೋಧ ಮಾಡದೇ ಇರ್ತಕ್ಕಂಥ ಸಮಾಜ ನಮ್ಮ ಅಣ್ಣ ತಮ್ಮಂದಿರ ಸಮಾಜ, ನಮ್ಮ ಸಹೋದರ ಸಮಾಜ. ಇದರೊಳಗೆ ಕುತಂತ್ರ ಇದೆ. ಇವ್ರನ್ನ ಬೇರೆ ಯಾರೋ ಚೂ ಬಿಟ್ಟಿದ್ದಾರೆ. ನಮ್ಮ ಸಹೋದರ ಸಂಬಂಧಗಳಿಗೆ ಸಮುದಾಯಗಳಿಗೆ ಇರ್ತವೆ. ನೀವು ಯಾವತ್ತೂ ಸಹ ಹೋರಾಟದಲ್ಲಿ ಭಾಗಿಯಾಗದೇ ಇರ್ತಕ್ಕಂಥವ್ರು ನೀವು. ಇವತ್ತು ಒಳ ಮೀಸಲಾತಿಯನ್ನ ನಾಳೆ ಖಚಿತವಾಗಿ ದೃಢ ನಿರ್ಧಾರ ತಗೊಳ್ಳದೇ ಇದ್ರೆ ಮುಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಅಥವಾ ಯಾವುದೇ ಸರ್ಕಾರ ಆಗಿರ್ಲಿ ಈ ಸಮುದಾಯಕ್ಕೆ ಇದೆ. ಈ ಸಮುದಾಯವನ್ನು ಬಿಟ್ಟು ಬೇರೆ ಯಾವುದೇ ಮೇಲ್ವರ್ಗದ ಶಾಸಕರಾಗ್ಲಿ, ಸಚಿವರಾಗ್ಲಿ, ಎಂಪಿಗಳಾಗ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕ 40,000 ಓಟುಗಳು ಮಾದಿಗ ಸಮುದಾಯದ ಓಟುಗಳಿದಾವೆ. ಆ ಕಾರಣಕ್ಕೋಸ್ಕರ ಮೇಲ್ವರ್ಗದವರು ಕೂಡ ಈ ಒಂದು ಹೋರಾಟಕ್ಕೆ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಯಾವ್ಯಾವ ಸಚಿವರು ಏನು ಮಾತಾಡ್ತಾರೆ ಅಂತಂದ್ರೆ ನಾವೆಲ್ಲವನ್ನೂ ಕೂಡ ನಿರೀಕ್ಷೆ ಮಾಡ್ತಾ ಇದೀವಿ. ಆ ಕಾರಣಕ್ಕೋಸ್ಕರ ನಮ್ಮ ಮನವಿಯನ್ನ ತಿರಸ್ಕಾರ ಮಾಡಬೇಡಿ. ಪುರಸ್ಕಾರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 1/1 101 ಜಾತಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ ಬಗ್ಗೆ ಉತ್ತಮ ವರದಿ ನೀಡಿದ್ದರೂ ಸಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಸುಮಾರು 3 ದಶಕಗಳಿಂದ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಶೋಷಿತ, ಸಮಶೋಷಿತ, ಅತಿ ಹೆಚ್ಚು ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ನ್ಯಾಯ ಸಿಗುವ ಆಯೋಗದ ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಕೋರಿರುವ ಮನವಿಯನ್ನು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಈಗಲೇ ಕಳಿಸಿಕೊಡ್ತೀವಿ.